Sound. Running. Camera on. Running. Action. ನಮ್ಮ ಜೊತೆ ಈಗ ಗುರುಪ್ರಸಾದ್ ಸರ್ ಇದ್ದಾರೆ. ಇಲ್ಲಿದು ಸ್ಪೀಚ್ ಥೆರಪಿಸ್ಟ್, ಅಂದರೆ ಸುಮಾರು ವರ್ಷಗಳಿಂದ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಒಂದು ಎರಡು ಮಾತು ಕೇಳುವ. ನಮಸ್ತೆ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ 3 ವಿಧದ ಶಾಲೆಗಳು ಇದೆ. ಒಂದು ಈ ಶಾಲೆ ಅಂತ ಹೇಳಿದರೆ ಇದು ಸಮಗ್ರ ಶಾಲೆ. ಸೊ ಸಮಗ್ರ ಶಾಲೆ ಅಂತ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನ್ಯೂನತೆ ಇರುವಂತಹ ಮಕ್ಕಳನ್ನು ಸಾಮಾನ್ಯ ಮಕ್ಕಳ ಒಟ್ಟಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಕ್ರಮ. ಈ ಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಒಂದು 5 ಬೇರೆ ಬೇರೆ ವಿವಿಧ ನ್ಯೂನತೆ ಇರುವಂತಹ ಮಕ್ಕಳುಗಳನ್ನು ನಾವು ಅಲ್ಲಿ ತರಬೇತಿಯನ್ನು ಗೊಳಿಸಿ ಅವರನ್ನು ಶಿಕ್ಷಣ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದು ನನಗೆ ಸಾಧಾರಣ ಇಲ್ಲಿ ಒಂದು 23 ವರ್ಷಗಳ ಅನುಭವ ಇರೋದರಿಂದ ಹೇಳೋದಾದರೆ, ಮುಖ್ಯವಾಗಿ ನಾವು ಇಲ್ಲಿ ತರಬೇತಿಯನ್ನು ಕೊಡುವಂಥ ಮಕ್ಕಳುಗಳು ಅಂತ ಹೇಳಿದರೆ ಶ್ರವಣ ನ್ಯೂನತೆ ಇರುವಂಥ ಮಕ್ಕಳುಗಳು, ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಆಗಬೇಕು ಅಂತ ಹೇಳಿದರೆ ಕಿವುಡ ಮತ್ತು ಮೂಕ ಅಂತ ಹೇಳ್ತೇವೆ. ಸೊ ಅದಾದ ನಂತರ ದೈಹಿಕ ನ್ಯೂನತೆ ಇರುವಂಥ ಮಕ್ಕಳುಗಳು, ಸೊ ಕೈ ಕಾಲು ಊನತೆ ಇರುವಂಥ ಮಕ್ಕಳುಗಳು, ಡಿಸ್ಲ್ಯಾಕ್ಸಿಯಾ ಅಂತ ಹೇಳ್ತೀವಿ, ಕಲಿಕಾ ನ್ಯೂನತೆ ಇರುವಂಥ ಮಕ್ಕಳುಗಳು. ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟದ ಸೌಮ್ಯ ಪ್ರಮಾಣದ ಬುದ್ಧಿ ಮಾಂದ್ಯತೆ ಇರುವಂಥ ಮಕ್ಕಳುಗಳು ಅಥವಾ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳುಗಳು, ಇಂಟೆಲಿಜೆನ್ಸ್ ಕ್ವಶಂಟ್ ಅವರಿಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಂತಹ ಮಕ್ಕಳುಗಳಿಗೆ ಟ್ರೈನಿಂಗನ್ನು ಕೊಡ್ತೇವೆ. ಹಾಗೂ ಆಟಿಸಮ್ ಇರುವಂಥ ಮಕ್ಕಳುಗಳಿಗೆ ನಾವಿಲ್ಲಿ ಟ್ರೈನಿಂಗನ್ನು ಕೊಡ್ತೇವೆ. ಈಗ ಈ ಒಂದು ರೂಮನ್ನು ನಿಮಗೆ ನೋಡಿದರೆ ಒಂದು ಸ್ಪೆಷಲ್ ರೂಮ್ ಅಂತೇಳಿ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಮುಖ್ಯವಾಗಿ ಶ್ರವಣ ನ್ಯೂನತೆ ಇರುವಂಥ ಮಕ್ಕಳುಗಳನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೇವೆ, ಆಡಿಯೋ ಮೀಟರ್ ಅಂತ ಹೇಳಿ. ಸೊ ಈ ಆಡಿಯೋ ಮೀಟರನ್ನು ನಾವು ಉಪಯೋಗಿಸಿಕೊಂಡು ಮಕ್ಕಳಿಗೆ ಎಷ್ಟು ಕೇಳ್ತಾ ಇಲ್ಲ ಅಂಥೇಳಿ ಫಸ್ಟು ಪರೀಕ್ಷೆಯನ್ನು ಮಾಡ್ತೇವೆ. ಸೊ ಅದು ಪರೀಕ್ಷೆ ಆದ ನಂತರ ಅವರಿಗೆ ಯಾವ ರೀತಿಯ ಒಂದು ಉಪಕರಣಗಳು ಬೇಕಾಗ್ತದೆ, ಹಿಯರಿಂಗ್ ಏಡ್ಸ್ ಅಂತ ಹೇಳ್ತೇವೆ ಅಥವಾ ಶ್ರವಣ ಯಂತ್ರ ಅಂತ ಹೇಳ್ತೇವೆ, ಅದನ್ನು ಅವ್ರಿಗೆ ಫಿಟ್ ಮಾಡಬೇಕು. ಈಗ ಅವ್ರಿಗೆ ನಾವು ನೋಡಿದಾಗೆ ಈ ರೀತಿಯ ಸಣ್ಣದು ಹಿಯರಿಂಗ್ ಏಡ್ಸ್ಗಳು ಬಂದಿದೆ ಈಗ ಮಕ್ಕಳಿಗೆ. ಮೊದಲು ಸ್ವಲ್ಪ ವೈರ್ ಇರುವಂಥದ್ದು, ಕಾಣುವಂಥದ್ದು ಜನರಿಗೆ ಇರುವಂಥದ್ದು ಆಗ್ತಾಯಿತ್ತು. ಈಗ ಇದನ್ನು ಕಿವಿಯ ಹಿಂದುಗಡೆ ಸಿಕ್ಕಿಸಿದ್ರೆ ಎಂಥದ್ದು ತೊಂದರೆ ಆಗೋದಿಲ್ಲ, ಫಸ್ಟ್ ಅವ್ರಿಗೆ ಕೇಳ್ತದೆ. ಸೊ ಕೇಳಿಸಿದ ಹಾಗೆ ಮಾಡಿದರೆ ಅದು ಕೇವಲ 10% ಮಾತ್ರ ನಮ್ಮ ಕಾರ್ಯ ಆಗ್ತದೆ. ಸೊ ಅದಾದ ಮಿಷಿನ್ ಹಾಕಿದ ನಂತರ ಅವರಿಗೆ ಮಾತಿನ ತರಬೇತಿಯನ್ನು ಕೊಡಬೇಕು. ಸೊ ಮಾತಿನ ತರಬೇತಿ ಅಂತ ಹೇಳಿದರೆ ಒಂದು ಶಬ್ದವನ್ನು ಹುಟ್ಟಿದಾಗಿನಿಂದ ಆ ಶಬ್ದ ಪ್ರಪಂಚಕ್ಕೆ ಹೋಗದೇ ಇರುವಂಥ ಮಗುವನ್ನು ನಾವು ಅವನಿಗೆ ಕೇಳ್ತಾ ಉಂಟು ಅಂತ ಹೇಳಿ ಅದನ್ನು ಪರಿಚಯ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿಗೆ ಟೋಟಲ್ 100% ಕೇಳುವುದೇ ಇಲ್ಲ ಅಂತ ಏನೂ ಇಲ್ಲ. ಸೊ ಅವನಿಗೆ 5% ಆದರೂ ಕೇಳ್ತದೆ, 2% ಆದರೂ ಕೇಳ್ತದೆ. ಸೊ ಹಾಗಾಗಿ ನಾವು ಆ ಉಳಿದ ಒಂದು ಶ್ರವಣ ಶಕ್ತಿ ಏನಿದೆ ಅದನ್ನು ಆ್ಯಂಪ್ಲಿಫೈ ಮಾಡಲಿಕ್ಕೆ ಈ ಹಿಯರಿಂಗ್ ಏಡ್ಸ್ಗಳನ್ನು ಯೂಸ್ ಮಾಡ್ತೇವೆ. ಸೊ ಹಿಯರಿಂಗ್ ಏಡ್ಸ್ ಫಿಟ್ ಮಾಡಿಕೊಂಡಾದ ನಂತರ ಅವರಿಗೆ ನಾನು ಫಸ್ಟ್ ಅವರಿಗೆ ಆ ಅಂತ ಹೇಳು ಅಂತ ಹೇಳಿದ್ರೆ ಅವರು ಬರೀ ಆ ಅಂತ ಹೇಳಲಿಕ್ಕೆ ಸ್ವರ ಬರೋದಿಲ್ಲ, ಬರೀ ಬಾಯಿಯನ್ನು ಓಪನ್ ಮಾಡ್ತಾರೆ. ಸೊ ಆಗ ನಮಗೆ ತಿಳಿತದೆ ಅವನಿಗೆ ಮಾತು ಕಷ್ಟ ಆಗ್ತಾ ಇದೆ ಅಂತೇಳಿ. ಸೊ ಆಗ ಅವರನ್ನು ನಾವು ಗಂಟಲಿನ ಹತ್ತಿರ ಕೈ ಇಟ್ಟುಕೊಂಡು ಆ ವೈಬ್ರೇಷನ್ ಕಂಪನಗಳನ್ನು ಅವರಿಗೆ ಫೀಲ್ ಮಾಡಿಸ್ಬೇಕು, ಅರ್ಥ ಆಗಬೇಕು ಅವ್ರಿಗೆ ಇಲ್ಲಿ ಏನೋ ಒಂದು ವೈಬ್ರೇಷನ್ ಆಗ್ತಾ ಇದೆ ಅಂತೇಳಿ. ಅವರು ಆ ಫೀಲಿಂಗನ್ನು ವೈಬ್ರೇಷನ್ ಫೀಲ್ ಮಾಡಿಕೊಂಡ ನಂತರ ಆ ಸ್ವರ ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಗ ಅವರಿಗೆ ನಾವು ಹಾಗೆ ತೋರಿಸಿದಾಗೆ ಕಂಪ್ಯೂಟರ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಸಂಸ್ಥೆ ಆದ್ದರಿಂದ ಎಲ್ಲ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವುಳ್ಳಂತಹ ಒಂದು ಉಪಕರಣಗಳು ಇದೆ. ಸಾಮಾನ್ಯವಾಗಿ ಶ್ರವಣ ನ್ಯೂನತೆ ಇರುವಂತಹ ಮಕ್ಕಳುಗಳಲ್ಲಿ ಸ್ವರ ಬರುವಂಥದ್ದು ಅಥವಾ ಧ್ವನಿಯನ್ನು ಭರಿಸುವುದು ಅಂಥದ್ದು ಒಂದು ಚಟುವಟಿಕೆ. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಸಾಮಾನ್ಯವಾಗಿ ಶ್ರವಣ ನ್ಯೂನತೆ ಇರುವಾಗ ಅಂತ ಹೇಳಿದರೆ ಕಿವಿ ಕೇಳದೇ ಇರುವಾಗ ನಾವು ಮಾತನಾಡುವ ಯಾವ ಸ್ವರಗಳು ಅಥವಾ ಶಬ್ದಗಳು ಅವರ ಕಿವಿಯ ಮೇಲೆ ಬೀಳುವುದಿಲ್ಲ. ಹಾಗಾಗಿ ಈ ಸಣ್ಣ ಪ್ರಾಯದಲ್ಲಿರುವ ಮಕ್ಕಳಿಗೆ ಸ್ವರವನ್ನು ಭರಿಸುವಂಥ ವಿಧಾನದಲ್ಲಿ ನಾವು ಅತ್ಯುತ್ತಮವಾದಂತಹ ತಂತ್ರಜ್ಞಾನವುಳ್ಳಂತಹ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ಗೊಳಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಈ ಚಟುವಟಿಕೆ ಇವಾಗ ಲಿಪಿಕಾ ಆ ಹೇಳಬೇಕು. ಗುಡ್. ಶ್ರವಣ ನ್ಯೂನತೆ ಇರುವಂತಹ ಮಕ್ಕಳಲ್ಲಿ ಸಾಧಾರಣವಾಗಿ ನಮಗೆ ಕಂಡುಬರುವಂತಹದ್ದು
ಮಾತಿನ ಸಮಸ್ಯೆ. ಮಾತು ಅಂತ ಹೇಳುವಾಗ ಅವರು ಮಕ್ಕಳು ಮುಖವನ್ನು ನೋಡಿ ಮಾತನಾಡೋದನ್ನು ಕಲಿತಾ ಇರ್ತಾರೆ. ಸೊ ಈಗ ಏನಾಗ್ತದೆ ಅಂತ ಹೇಳಿದರೆ, ಕಿವಿ ಕೇಳದೇ ಇರೋದ್ರಿಂದ, ಅವರಿಗೆ ಶಬ್ದವು ಕಿವಿಯ ಮೇಲೆ ಬೀಳದೇ ಇರುವುದರಿಂದ ನಾನು ಅವರಿಗೆ ಆ ಅಂತ ಹೇಳಲಿಕ್ಕೆ ಹೇಳಿದರೆ ಅವರು ಬರೀ ಬಾಯಿಯನ್ನು ಓಪನ್ ಮಾಡ್ತಾರೆ. ಯಾಕೆಂತಂದರೆ ಅವ್ರಿಗೆ ಕಣ್ಣಿಗೆ ಕಾಣುವಂಥದ್ದು ಬಾಯಿ ಮಾತ್ರ, ಆ ಹಾಗೆ ಮಾಡ್ತಾರೆ, ಶಬ್ದ ಬರೋದಿಲ್ಲ. ಸೊ ಹಾಗಾಗಿ ಧ್ವನಿಯನ್ನು ಮಕ್ಕಳಿಂದ ನಾವು ಉತ್ಪತ್ತಿ ಮಾಡಬೇಕಾದ್ರೆ ಅಥವಾ ಭರಿಸಬೇಕಾದ್ರೆ ಈ ಒಂದು ಚಟುವಟಿಕೆಯನ್ನು ಈಗ ತೋರಿಸ್ತೇವೆ. ಸೊ ಬಿಲಾಲ್ ಆ ಹೇಳ್ತಾನೆ. ಫಸ್ಟ್ ಈಗ ನೀವು ನೋಡಿದಾಗೆ ಇದರಲ್ಲಿ ಬ್ಲ್ಯಾಂಕ್ ಇರ್ತದೆ ಮಾನಿಟರ್ನಲ್ಲಿ. ಸೊ ಅವನು ಅಲ್ಲಿ ಆ ಸ್ವರವನ್ನು ಭರಿಸ್ತಾ ಇರುವಾಗ ಬಾಯಿಯಲ್ಲಿ ಅಲ್ಲಿ ಆ ಪಿಕ್ಚರ್ ಒಂದು ಕಂಪ್ಲೀಟ್ ಆಗ್ತದೆ. ಆ ಹೇಳಬೇಕು. Yes, good. 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 Very good. ಲಿಪಿಕಾ ಹೇಳ್ತಾಳೆ. ಲಿಪಿಕಾ ಒಂದು ನಿಮಿಷ. ಈಗ ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಸೊ ಬರೀ ನಾನು ಅಂತ ಹೇಳಿದಾಗ ಪಿಕ್ಚರ್ ಬರೋದಿಲ್ಲ, ಅವರು ಸ್ವರ ಹೇಳುವಾಗ ಅಲ್ಲಿ ಪಿಕ್ಚರ್ ಕಂಪ್ಲೀಟ್ ಆಗ್ತದೆ. ಹಾಗಾಗಿ ಶ್ರವಣ ನ್ಯೂನತೆ ಇರುವಂತಹ ಮಕ್ಕಳುಗಳು ಮಾತನಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು ಬೇಗ ಪತ್ತೆ ಹಚ್ಚಿ ಅವರಿಗೆ ಬೇಕಾದಂತಹ ಸಾಧನ ಸಲಕರಣೆಗಳನ್ನು ಅಳವಡಿಸಿಕೊಂಡು ಮಾತಿನ ತರಬೇತಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಮಾಚಾರಗಳನ್ನು ನಾವು ಉಪಯೋಗಿಸಿಕೊಂಡು ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಸೊ ಮಾತನಾಡಬೇಕಾದ್ರೆ ಫಸ್ಟ್ ಅವರಿಗೆ ಅಂಗಗಳು ಸರಿ ಇರಬೇಕು. ಮಾತನಾಡುವ ಅಂಗಗಳು ಅಂತ ಹೇಳಿದರೆ ತುಟಿ, ಹಲ್ಲು ಅದೆಲ್ಲ. ನಮ್ಮ ಮಕ್ಕಳಲ್ಲಿ ಇದೆಲ್ಲ ಅಂಗಗಳು ಸರಿಯಾಗಿರ್ತದೆ, ಆದರೆ ಕಿವಿಯ ಶ್ರವಣ ಮಾಂದ್ಯತೆ ಇರುವುದರಿಂದ ಅವರಿಗೆ ಕೇಳುವ ಸಮಸ್ಯೆ ಇರೋದ್ರಿಂದ ಮಾತಿನ ಸಮಸ್ಯೆ ಬರ್ತದೆ. ಸೊ ಹಾಗಾಗಿ ಅವರಿಗೆ ಒಂದೊಂದೇ ಅಕ್ಷರವನ್ನು, ಪದಗಳನ್ನು ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಫಸ್ಟು ಅವರಿಗೆ ನಾವು ಕಲಿಸುವಂಥದ್ದು ಅವನಿಗೆ ಶಬ್ದ ಕೇಳ್ತಾ ಇದೆ ಅಂಥೇಳಿ ಅವನಿಗೆ ಫಸ್ಟು ಅರ್ಥ ಆಗಬೇಕು ಮಕ್ಕಳಿಗೆ. ಆವಾಗ ಅವ್ರಿಗೆ ಸೌಂಡ್ ಅವೇರ್ನೆಸ್ ಅಂತ ಹೇಳ್ತೇವೆ. ಈ ಸೌಂಡ್ ಅವೇರ್ನೆಸ್ಸನ್ನು ಕೊಡ್ತೇವೆ. ಅದಾದ ಒಂದು ವರ್ಷ ಬೇಕಾಗ್ತದೆ. ಅದಾದ ನಂತರ ಅವನಿಗೆ ಆ ಪದಗಳಲ್ಲಿರುವ ವ್ಯತ್ಯಾಸವನ್ನು ಕಲಿಸ್ತೇವೆ. ನಿಮಗೆ ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ, ಫಸ್ಟ್ ಅವನ ಮುಂದೆ ನಾವು ಕೂತ್ಕೊಂಡು ಅಂತ ಹೇಳ್ತೇವೆ. ಆವಾಗ ಅವನು ಕೈ ಮೇಲೆ ಮಾಡಬೇಕು ಅಂತ ಹೇಳಿದರೆ, ನನ್ನ ಬಾಯಿ ಪ್ಲಸ್ ಶ್ರವಣ ಯಂತ್ರದ ಮುಖಾಂತರ ಕೇಳಿಸುವಂಥ ಶಬ್ದಗಳನ್ನು ಅವನಿಗೆ ಪರಿಚಯ ಮಾಡಿ ಅವನಿಗೆ ಅಂತ ಹೇಳಿದಾಗ ಅವನ ಕೈ ಮೇಲೆ ಮಾಡಬೇಕು. ಸೊ ಅದನ್ನು ಚೆಕ್ ಮಾಡಲಿಕ್ಕೆ ನಾನು ಬರೀ ಅವನ ಕೈ ಮಾಡಿದರೆ ಅವನು ಕೇಳಿಸಿಕೊಳ್ಳಲಿಕ್ಕೆ ಗಮನ ಕೊಡ್ತಾ ಇಲ್ಲ ಅಂತ ಆಗ್ತದೆ. ಸೊ ಹಾಗಾಗಿ ಕೇಳಿಸಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಸೊ ಫಸ್ಟು ಅವರು ಮುಖ ನೋಡಿ ಕಲಿತ್ಕೊಳ್ತಾರೆ. ಅದಾದ ನಂತರ ಕಿವಿಯ ಅವರ ಹಿಂದುಗಡೆ ಕೂತ್ಕೊಂಡು ಆ ಶಬ್ದಗಳನ್ನು ಮಾಡ್ತೇವೆ. ಅದಕ್ಕೆ ಅವರು ಆ ಶಬ್ದಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಂತ. ಶಾಲಿನಿ ಟೀಚರ್ ಅವರಿದ್ದಾರೆ. ಇವತ್ತು ಇಲ್ಲಿನ ಆರ್ಟ್ ಟೀಚರ್. ತುಂಬ ವರ್ಷದಿಂದ ನೋಡ್ತೇನೆ. ನಮಗೆ ಅವರು ಶಾಲಾ ಅಕ್ಕ, ಚಿಕ್ಕವರಿಂದ ನೋಡ್ತಾ ಇದ್ದೇನೆ. ನನ್ನನ್ನು ಅವರು ಆರ್ಟಿಸ್ಟ್ ಅಂತ ಕರೀತಿದ್ರು. ಆಗ ಯಾಕೆ ಅಂತ ಗೊತ್ತಿರಲಿಲ್ಲ, ಬಟ್ ನಾವು ಅದೇ ಫೀಲ್ಡಲ್ಲಿ ಈಗ ಬರ್ತಾ ಇದ್ದೀವಿ. ಸೊ ಧನ್ಯವಾದಗಳು ಶಾಲನಕ್ಕ. ಫಸ್ಟಕ್ಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ಇದು ಶಾಲೆ ಬಗ್ಗೆ, ಈ ನಿಮ್ಮ ಕೆಲಸದ ಬಗ್ಗೆ ಒಂದೆರಡು ಮಾತು. ನಾನು ಈ ಶಾಲೆಯಲ್ಲಿ ಸಾಧಾರಣ 30 ವರ್ಷಗಳಿಂದ ಚಿತ್ರಕಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಈ ಶಾಲೆ ಅಂದರೆ ತುಂಬ ಪ್ರೀತಿ ನನಗೆ, ತುಂಬ ಅಚ್ಚುಮೆಚ್ಚು. ಈ ಶಾಲೆಯ ಮಕ್ಕಳಂದರೆ, ಇಲ್ಲಿರುವ ಟೀಚರ್ನವರಂದರೆ, ಈ ಶಾಲೆ ಒಂದು ವಿಶೇಷ ಶಾಲೆ. ಇಲ್ಲಿ ಸಾಮಾನ್ಯ ಮಕ್ಕಳ ಜೊತೆ ಈ ವಿಶೇಷ ಮಕ್ಕಳು ಬೆರೆತು ಕಡ್ಡಾಯವಾಗಿ ಶಿಕ್ಷಣ ಪಡೆಯುವಂಥದ್ದು. ದಿವಂಗತ ಶ್ರೀಮತಿ ಮೋಹಿನಿ ಅಪ್ಪಾಜಿ ನಾಯ್ಕರವರಿಂದ ಸ್ಥಾಪನೆಗೊಂಡಂಥ ಈ ಸಂಸ್ಥೆ ನಮ್ಮದೊಂದು ವಿಶೇಷ ಶಾಲೆ. ಈ ವಿಶೇಷ ಶಾಲೆಯಲ್ಲಿ ವಿಶೇಷ ಮಕ್ಕಳಿದ್ದಾರೆ, ಹಾಗೆ ವಿಶೇಷ ತರಬೇತಿ ಪಡೆದಂತಹ ನುರಿತ ಶಿಕ್ಷಕರು ಇದ್ದಾರೆ. ಮಕ್ಕಳು ಹಾಗೂ ಶಿಕ್ಷಕರ ಮಧ್ಯೆ ಇರುವ ಒಂದು ಒಡನಾಟ ಇಲ್ಲಿ ತುಂಬ ಮೆಚ್ಚುವಂಥದ್ದು. ಶಿಕ್ಷಕರೆಲ್ಲರೂ ಸೇರಿ ಶಾಲೆಗೋಸ್ಕರ ತುಂಬ ಶ್ರಮ ಪಡ್ತಾರೆ. ಈ ಮಕ್ಕಳ ಶಿಕ್ಷಣಕ್ಕೋಸ್ಕರ ಮಕ್ಕಳನ್ನೊಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಬದುಕಿಗೆ ಮುಂದಿನ ದಾರಿ ಆಗಬೇಕು. ಈ ಶಿಕ್ಷಣ ಅನ್ನೋದು ಇಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾನು ಇಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ
ನನ್ನ ಸೇವೆ ಏನಿದೆ ಅದನ್ನು ನಾನು ಮನಪೂರ್ವಕವಾಗಿ ಮಾಡ್ತಾ ಬಂದಿದ್ದೇನೆ. ತೃಪ್ತಿ ಇದೆ, ತುಂಬ ಖುಷಿ ಆಗ್ತದೆ. ಈಗ ಪೂಜ್ಯ ಕಾವಂದರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರು ಈ ಶಾಲೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು, ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ಹಾಗೆ ಚಿತ್ರಕಲೆಗೆ ಮಕ್ಕಳಿಗೆ ಕಲೀಲಿಕ್ಕೆ ಏನೇನು ಬೇಕು, ಯಾವ ರೀತಿಯ ಕಚ್ಚಾ ವಸ್ತುಗಳು ಬೇಕು, ಅದನ್ನೆಲ್ಲ ಅವರು ಉಚಿತವಾಗಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮಕ್ಕಳು ಅದನ್ನು ಉತ್ತಮ ರೀತಿಯಲ್ಲಿ ಅದರ ಸದುಪಯೋಗ ಪಡ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಥಮ ಬಹುಮಾನ ಪಡ್ಕೊಂಡಿದ್ದಾರೆ. ತುಂಬ ಹೆಮ್ಮೆಯ ವಿಷಯ, ತುಂಬ ಸಂತೋಷ ಆಗ್ತದೆ. ಈ ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚು ಪ್ರತಿಭೆ ಈ ವಿಶೇಷ ಮಕ್ಕಳಲ್ಲಿ ನೋಡಿದ್ದೇವೆ ನಾವು. ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಇಂಥ ಒಂದು ಚಟುವಟಿಕೆಗಳಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಅದೇ ರೀತಿ ಕರಕುಶಲ ಕಲೆಯಲ್ಲೂ ಕೂಡ ಅವರು ಉತ್ತಮ ರೀತಿಯ ಒಂದು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಈ ಆರ್ಟ್ ಗ್ಯಾಲರಿಯನ್ನು ನಮಗೆ ಈ ಲಯನ್ಸ್ ಕ್ಲಬ್ ಮಂಗಳೂರು ಇವರು ನಮಗೆ ಒಂದು ದೇಣಿಗೆಯಾಗಿ ನೀಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮಗೆ ಉತ್ತಮ ರೀತಿಯ ಒಂದು ಕಲಾ ಪ್ರದರ್ಶನ ಆಗ್ತದೆ. ಹಲವಾರು ಕಡೆಯಿಂದ ನಮ್ಮ ಸಂಸ್ಥೆಗೆ ಇವರು ವಿಸಿಟರ್ಸ್ ಬರ್ತಾ ಇದ್ದಾರೆ. ಈ ಆರ್ಟ್ ಗ್ಯಾಲರಿಯನ್ನು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಹಾಗೆಯೇ ಮಕ್ಕಳು ಮಾಡಿದ ಈ ಚಿತ್ರಕಲಾಕೃತಿಗಳನ್ನು ತಗೊಳ್ತಾರೆ, ಅವರು ಪರ್ಚೇಸ್ ಮಾಡ್ತಾರೆ. ಮತ್ತು ನಮ್ಮ ಶಾಲೆಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿ ಗಣ್ಯರಿಗೆ ನಾವು ಸ್ಮರಣಿಕೆ ಅಂತ ನೀಡುವುದು ನಮ್ಮ ಮಕ್ಕಳು ಮಾಡಿದ ಕಲಾಕೃತಿಗಳನ್ನೇ. ಅದೊಂದು ಸ್ವೀಕರಿಸುವಾಗ ಅವರಿಗೆ ತುಂಬ ಖುಷಿ ಆಗ್ತದೆ. ಆ ಮಕ್ಕಳಲ್ಲಿ ಮಾತಾಡ್ತಾರೆ, ಅವರ ಒಂದು ಉತ್ಸಾಹವನ್ನು ವ್ಯಕ್ತಪಡಿಸ್ತಾರೆ, ಖುಷಿ ಪಡ್ತಾರೆ. ಹಾಗೆ ಹಲವಾರು ಪೇಂಟಿಂಗ್ಸ್, ಈಗ ತುಂಬ ಪೇಂಟಿಂಗ್ಸ್ ಸೇಲ್ ಆಗಿದೆ ಇಲ್ಲಿ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ. ಮಕ್ಕಳೇ ಮಾಡಿದಲ್ಲ, ಈಗ ಏನು ಗ್ಯಾಲರಿ ಎಲ್ಲ ನೀವು ಹೇಳ್ಕೊಟ್ಟಿದ್ದು ಮಕ್ಕಳು ಮಾಡಿದ್ದಲ್ಲ, ಎಲ್ಲ ಅದನ್ನೆಲ್ಲ ಅವರೇ ಮಾಡಿದ್ದಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ಟೀಚರ್. ನೀವು ಒಂದು ನಿಮ್ಮ ಟೈಮ್ ಕೊಟ್ಟು ಇಷ್ಟು ಮಾತಾಡಿದ್ದಕ್ಕೆ ನನಗೆ ಧನ್ಯವಾದ. ನನಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ಹಾಗೆ ಥ್ಯಾಂಕ್ ಯು. ಅವಕಾಶವನ್ನು ಕೊಟ್ಟಿದ್ದಕ್ಕೂ ತಮಗೂ ಧನ್ಯವಾದ ಟೀಚರ್. ನಮ್ಮ ಜೊತೆ ಹಿಂದಿ ಟೀಚರ್ ಅಂದರೆ ಉಷಾ ಸರಸ್ವತಿ ಮೇಡಮ್ ಅವರಿದ್ದಾರೆ. ಇವರು ಹಿಂದಿ ಟೀಚರ್ ಆಗಿದ್ದಾರೆ ಇಲ್ಲಿದು. ಮೇಡಮ್ ಒಂದು ಎರಡು ಮಾತು ನೀವು ಸ್ಕೂಲ್ ಬಗ್ಗೆ, ಶಾಲೆ ಬಗ್ಗೆ. ಮಂಜುನಾಥನ ಅನುಗ್ರಹದಿಂದ ನಡೀತಾ ಇರುವಂತಹ ಶಾಲೆ ಇದು. ವಿಶೇಷ ಮಕ್ಕಳ ಜೊತೆ, ಸಾಮಾನ್ಯ ಮಕ್ಕಳ ಜೊತೆಗೆ ವಿಶೇಷ ಮಕ್ಕಳು ಕಲಿಯುವಂಥದ್ದು. ವಿಶೇಷ ಮಕ್ಕಳಿಗೆ ಸಾಮಾನ್ಯ ಮಕ್ಕಳು ಯಾವ ರೀತಿಯಲ್ಲಿ ಏನು ಸಹಾಯ ಮಾಡ್ತಾರೆ, ಇದರಿಂದ ಅವರ ಮಾನವೀಯ ಗುಣ ಜಾಸ್ತಿ ಆಗ್ತಾ ಹೋಗ್ತದೆ. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಏನು ಕಲಿಸುವಂಥದ್ದು. ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಹೇಳೋದಾದರೆ ನನ್ನಲ್ಲಿ ಕೆಲವು ಬದಲಾವಣೆ ಆಗಿದೆ ಈ ಶಾಲೆಗೆ ಬಂದು ಸೇರಿದ ನಂತರ. ಯಾಕೆ ಹೇಳಿದರೆ ನಾನು ನನ್ನ ಮಗನಿಗೆ ತುಂಬ ಬೈತಿದ್ದೆ. ಈಗ ಏನಾಗಿದೆ ಹೇಳಿದರೆ ಇಲ್ಲಿಯ ವಿಶೇಷ ಮಕ್ಕಳು, ಆ ಮಕ್ಕಳ ತಂದೆ ತಾಯಿ ಪಡುವಂಥ ಕಷ್ಟ, ಇದನ್ನೆಲ್ಲ ನೋಡುವಾಗ ನಾನು ನನ್ನ ಮಗನ ಜೊತೆಗೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದೇನೆ, ಅದರಲ್ಲಿ ನಾನು ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ. ಅದು ನನಗೆ ಈ ಶಾಲೆಗೆ ಬಂದಾದಂತಹ ದೊಡ್ಡ ಸಹಾಯ. ಓಂ ಶ್ರೀ ಮಂಜುನಾಥಾಯ ನಮಃ. ನಾನು ಮೀನಾಕ್ಷಿ ಅಂತೇಳಿ ಇಲ್ಲಿ 28ನೇ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ಪೆಷಲ್ ಮಕ್ಕಳಂದರೆ ವಿಶೇಷ ಚೇತನ ಮಕ್ಕಳಿಗೆ ಇಲ್ಲಿ ಬುಕ್ ಬೈಂಡಿಂಗ್ ಕ್ಲಾಸ್ ನಡೆಸ್ತಾ ಇದ್ದೇವೆ ಮಂಗಳಜ್ಯೋತಿ ಶಾಲೆಯಲ್ಲಿ. ಅಂದರೆ ಅವರಿಗೆ ಬೇರೆ ಯಾವುದು ಉದ್ಯೋಗ ಇದಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಇಲ್ಲೇ ನಮ್ಮ ಶಾಲೆಯಲ್ಲಿ ಅವರಿಗೆ ಒಂದು ಉದ್ಯೋಗದ ತರಹ ಅವರಿಗೆ ಜೀವನಕ್ಕೆ ಒಂದು ಅವಕಾಶ. ಮನೆಯಲ್ಲಿ ಇರುವ ಮಕ್ಕಳನ್ನು ನಾವು ಇಲ್ಲಿ ತಂದು ಇಲ್ಲಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಅವರನ್ನು ಒಂದು ಮುಖ್ಯವಾಹಿನಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಇಷ್ಟರವರೆಗೆ. ಇನ್ನೂ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ವರ್ಷಕ್ಕೆ 10-15 ಮಕ್ಕಳು ಬರ್ತಾ ಇರ್ತಾರೆ, ಸ್ಪೆಷಲ್ ಮಕ್ಕಳೇ. ಅವರೇ ಸ್ಪೆಷಲ್ ಮಕ್ಕಳಿಂದಲೇ ನಾವು ಇಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗ್ ಪೀರಿಯಡಲ್ಲಿ ಆದ ಬುಕ್ಸು ನಮ್ಮ ಶಾಲೆಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಪ್ರಾಡಕ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಶಾಲೆಗೆ 1ರಿಂದ 10ನೇ ತರಗತಿ ತನಕ ಎಲ್ಲ ಮಕ್ಕಳಿಗೂ ಇಲ್ಲೇ ಈ ವಿಶೇಷ ಚೇತನ ಮಕ್ಕಳು ಮಾಡಿದ ಪುಸ್ತಕವನ್ನೇ ನಾವು ಯೂಸ್ ಮಾಡ್ತಾ ಇದ್ದೇವೆ.
ವರ್ಷಕ್ಕೆ ಒಂದು 10-15 ಸಾವಿರದಿಂದ 20 ಸಾವಿರ ತನಕ ಪುಸ್ತಕ ನಾವು ಇಲ್ಲಿ ಈ ಮಕ್ಕಳಿಂದಲೇ ತಯಾರು ಮಾಡ್ತಾ ಇದ್ದೇವೆ. ಸಬ್ಸ್ಕ್ರೈಬ್ ಮಾಡಿ.